ಹಾಯ್ ಫ್ರೆಂಡ್ಸ್, ಕನ್ನಡ ಚಾಂಪಿಯನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮುಖ್ಯಸ್ಥರು ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಚೀಫ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಎಲ್ಲ ರೀತಿಯ ಪ್ರಶ್ನೆಗಳು ಮುಂಬರುವಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿವೆ ಅಂತ ಹೇಳ್ಬೋದಾಗಿದೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಪ್ರಶ್ನೆ, ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ UNIDO ವಿಶ್ವಸಂಸ್ಥೆ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರು ಯಾರು? ಲಿಯೋಂಗ್, ಫೇಸ್ಕೂಸ್, ಡೇನಿಯಲ್, ಮೈಕೆಲ್ ಫಿಲಿಪ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಲಿಯೋಂಗ್. ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ UNIDO ವಿಶ್ವಸಂಸ್ಥೆ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರು ಲಿಯೋಂಗ್ ರವರಾಗಿದ್ದಾರೆ. ಇನ್ನು UNIDO ಫುಲ್ ಫಾರ್ಮ್ ನೋಡೋದಾದರೆ ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಫಾರ್ಮೇಷನ್ ಅಥವಾ ಸ್ಥಾಪನೆ 17 ನವೆಂಬರ್ 1966. ಹೆಡ್ ಕ್ವಾರ್ಟರ್ಸ್ ವಿಯೆನ್ನಾ, ಆಸ್ಟ್ರಿಯಾದಲ್ಲಿದೆ. ಡೈರೆಕ್ಟರ್ ಜನರಲ್ ಲಿಯೋಂಗ್. ಎರಡನೇ ಪ್ರಶ್ನೆ, ವರ್ಲ್ಡ್ ಮೆಟೆರಾಲಜಿಕಲ್ ಆರ್ಗನೈಸೇಷನ್ WMO ವಿಶ್ವ ಹವಾಮಾನ ಸಂಸ್ಥೆಯ ಮುಖ್ಯಸ್ಥರು ಯಾರು? ಮಾರ್ಕ್ ಬೌಚರ್, ಥಾಮಸ್ ಕಿನ್, ಗೆರ್ಹಾರ್ಡ್ ಆಂಡ್ರಿಯನ್, ಲಿನಿನ್ ಟಾಮ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಗೆರ್ಹಾರ್ಡ್ ಆಂಡ್ರಿಯನ್. ವರ್ಲ್ಡ್ ಮೆಟೆರಾಲಜಿಕಲ್ ಆರ್ಗನೈಸೇಷನ್ WMO ವಿಶ್ವ ಹವಾಮಾನ ಸಂಸ್ಥೆಯ ಮುಖ್ಯಸ್ಥರು ಗೆರ್ಹಾರ್ಡ್ ಆಂಡ್ರಿಯನ್ ರವರಾಗಿದ್ದಾರೆ. ಇನ್ನು WMOದು ಫುಲ್ ಫಾರ್ಮ್ ನೋಡೋದಾದರೆ ವರ್ಲ್ಡ್ ಮೆಟೆರಾಲಜಿಕಲ್ ಆರ್ಗನೈಸೇಷನ್. ಇದರದು ಸ್ಥಾಪನೆ ನೋಡೋದಾದರೆ 23 ಮಾರ್ಚ್ 1950. ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿದೆ. ಪ್ರೆಸಿಡೆಂಟ್ ಗೆರ್ಹಾರ್ಡ್ ಆಂಡ್ರಿಯನ್. ಮೂರನೇ ಪ್ರಶ್ನೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಆಹಾರ ಮತ್ತು ಕೃಷಿ ಸಂಸ್ಥೆಯ ಮಹಾನಿರ್ದೇಶಕರು ಯಾರು? ಥಾಮಸ್ ಬ್ಯಾಚ್, ಕ್ಯೂ ಡೊಂಗ್ಯೂ, ಜಿಯಾನಿ ಇನ್ಫ್ಯಾಂಟಿನೋ, ಥಾಮಸ್ ನೋಮ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕ್ಯೂ ಡೊಂಗ್ಯೂ. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಅಥವಾ ಆಹಾರ ಮತ್ತು ಕೃಷಿ ಸಂಸ್ಥೆಯ ಮಹಾನಿರ್ದೇಶಕರು ಕ್ಯೂ ಡೊಂಗ್ಯೂರವರಾಗಿದ್ದಾರೆ. FAOದು ಫುಲ್ ಫಾರ್ಮ್ ನೋಡೋದಾದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಸ್ಥಾಪನೆ 16 ಅಕ್ಟೋಬರ್ 1945. ಹೆಡ್ ಕ್ವಾರ್ಟರ್ಸ್ ಇಟ್ಲಿನ ರೋಮ್ನಲ್ಲಿದೆ. ಡೈರೆಕ್ಟರ್ ಜನರಲ್ ಕ್ಯೂ ಡೊಂಗ್ಯೂ. ನಾಲ್ಕನೇ ಪ್ರಶ್ನೆ, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ APEC ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರದ ಅಧ್ಯಕ್ಷರು ಯಾರು? ಮುಹಿದ್ದೀನ್ ಯಾಸೀನ್, ಅಬ್ದುಲ್ ಯೂಸುಫ್, ಯುರಾನ್ ವಿರಾನೋನ್, ರಾಣಿ ಎಲಿಜಬೆತ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮುಹಿದ್ದೀನ್ ಯಾಸೀನ್. ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕಾರ್ಪೊರೇಷನ್ APEC ಅಥವಾ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರದ ಅಧ್ಯಕ್ಷರು ಮುಹಿದ್ದೀನ್ ಯಾಸೀನ್ ರವರಾಗಿದ್ದಾರೆ. APECದು ಫುಲ್ ಫಾರ್ಮ್ ನೋಡೋದಾದರೆ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕಾರ್ಪೊರೇಷನ್. ಹೆಡ್ ಕ್ವಾರ್ಟರ್ಸ್ ಸಿಂಗಾಪುರ್ನಲ್ಲಿದೆ. ಚೇರ್ಪರ್ಸನ್ ಮುಹಿದ್ದೀನ್ ಯಾಸೀನ್. ಸ್ಥಾಪನೆ ಅಥವಾ ಎಸ್ಟಾಬ್ಲಿಷ್ಮೆಂಟ್ 1989. ಐದನೇ ಪ್ರಶ್ನೆ, ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು? ಕ್ರಿಸ್ಟಲಿನಾ ಜಾರ್ಜಿವಾ, ಆಂಟೋನಿಯೋ ಗುಟೆರೆಸ್, PS ಮನ್ರೋ, ಜಾನ್ ಹಾಲ್ರಾಕ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆಂಟೋನಿಯೋ ಗುಟೆರೆಸ್. ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರು ಆಂಟೋನಿಯೋ ಗುಟೆರೆಸ್ ರವರಾಗಿದ್ದಾರೆ. ಇನ್ನು UN ಫುಲ್ ಫಾರ್ಮ್ ನೋಡೋದಾದರೆ ಯುನೈಟೆಡ್ ನೇಷನ್ಸ್. ಫಾರ್ಮೇಷನ್ ಅಥವಾ ಸ್ಥಾಪನೆ 24 ಅಕ್ಟೋಬರ್ 1945. ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ನಲ್ಲಿದೆ. ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರೆಸ್. ಆರನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಮಹಾನಿರ್ದೇಶಕರು ಯಾರು? ಗೈ ರೈಡರ್, ಬಾನ್ ಕಿ ಮೂನ್, ಜೆ ಯುಂಗ್, ಸೈನ್ ಮಲಿಕ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಗೈ ರೈಡರ್. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಮಹಾನಿರ್ದೇಶಕರು ಗೈ ರೈಡರ್ ರವರಾಗಿದ್ದಾರೆ. ILOದು ಫುಲ್ ಫಾರ್ಮ್ ನೋಡೋದಾದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಹೆಡ್ ಕ್ವಾರ್ಟರ್ಸ್ ಜಿನೆವಾದಲ್ಲಿದೆ. ಫಾರ್ಮೇಷನ್ ಅಥವಾ ಸ್ಥಾಪನೆ 1999 ಡೈರೆಕ್ಟರ್ ಜನರಲ್ ಗೈ ರೈಡರ್. ಏಳನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರು ಯಾರು? ರಾಬರ್ಟ್ ಎಜ್ವೆಡೋ, ಆಂಡ್ರೆ ಮೊಕಾರಿಸ್, ಡ್ಯಾಂಗ್ ಸೆಮ್, ಅಬ್ದುಲ್ ಕವಿ ಯೂಸುಫ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ,
ಅಬ್ದುಲ್ ಕವಿ ಯೂಸುಫ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರು ಅಬ್ದುಲ್ ಕವಿ ಯೂಸುಫ್ ರವರಾಗಿದ್ದಾರೆ. ಇನ್ನು ICJದು ಫುಲ್ ಫಾರ್ಮ್ ನೋಡೋದಾದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಎಸ್ಟಾಬ್ಲಿಷ್ಮೆಂಟ್ ಅಥವಾ ಸ್ಥಾಪನೆ 1945. ಲೊಕೇಶನ್ ನೆದರ್ಲ್ಯಾಂಡ್ದು ಹಗ್ನಲ್ಲಿದೆ. ಪ್ರೆಸಿಡೆಂಟ್ ಅಬ್ದುಲ್ ಕವಿ ಯೂಸುಫ್. 8ನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ IAEA ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಮಿತಿಯ ಮಹಾನಿರ್ದೇಶಕರು ಯಾರು? ಜಾನ್ ಮಾರಿಸನ್, ಹರ್ಸೆಲ್ ಮಸ್ತೋವಾ, ಹೆಲೆನಾ ಪಾರ್ಕ್, ರಾಫೆಲ್ ಗ್ರಾನ್ಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರಾಫೆಲ್ ಗ್ರಾನ್ಸಿ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಮಿತಿಯ ಮಹಾನಿರ್ದೇಶಕರು ರಾಫೆಲ್ ಗ್ರಾಸಿರವರಾಗಿದ್ದಾರೆ. IAEAದು ಫುಲ್ ಫಾರ್ಮ್ ನೋಡೋದಾದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ. ಹೆಡ್ ಕ್ವಾರ್ಟರ್ಸ್ ವಿಯೆನಾದೊಳಗಡೆ ಲೊಕೇಟ್ ಆಗುತ್ತೆ. ಫಾರ್ಮೇಷನ್ ಅಥವಾ ಸ್ಥಾಪನೆ 1957 ಡೈರೆಕ್ಟರ್ ಜನರಲ್ ರಫೇಲ್ ಗ್ರಾಸಿ. 9ನೇ ಪ್ರಶ್ನೆ, ಇಂಟರ್ಪೋಲ್ನ ಪ್ರಧಾನ ಕಾರ್ಯದರ್ಶಿ ಯಾರು? ಕಿಮ್ ಜಾಂಗ್ ಯಾಂಗ್, ಅಲೆಕ್ಸ್ ಮಾಂಗ್, ಜೋಸೆಫ್ ಓಟ್ಸ್, ಕೆರ್ರಿ ಜಾನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಿಮ್ ಜಾಂಗ್ ಯಾಂಗ್. ಇಂಟರ್ಪೋಲ್ನ ಪ್ರಧಾನ ಕಾರ್ಯದರ್ಶಿ ಕಿಮ್ ಜಾಂಗ್ ಯಾಂಗ್. ಇನ್ನು ಇಂಟರ್ಪೋಲ್ ಬಗ್ಗೆ ನೋಡೋದಾದರೆ ಡೈರೆಕ್ಟರ್ ಜನರಲ್ ಕಿಮ್ ಜಾಂಗ್ ಯಾಂಗ್. ಹೆಡ್ ಕ್ವಾರ್ಟರ್ಸ್ ಫ್ರಾನ್ಸ್ನ ಲಿಯಾನ್ನಲ್ಲಿದೆ. ಫಾರ್ಮೇಷನ್ ಅಥವಾ ಸ್ಥಾಪನೆ 1923 10ನೇ ಪ್ರಶ್ನೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಸಾರ್ಕ್ನ ಮಹಾನಿರ್ದೇಶಕರು ಯಾರು? ಪಾಲ್ಜಾನ್, ಯೂರಿ ಗಗಾರಿನ್, ಹೆಲೆನಾ ಮೂನ್, ಎಸಾಲ್ ವೀರ್ಕೂನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಸಾಲ್ ವೀರ್ಕೂನ್. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಸಾರ್ಕ್ನ ಮಹಾನಿರ್ದೇಶಕರು ಎಸಾಲ್ ವೀರ್ಕೂನ್ ರವರಾಗಿದ್ದಾರೆ. ಇನ್ನು ಸಾರ್ಕ್ ಬಗ್ಗೆ ನೋಡೋದಾದರೆ ಸಾರ್ಕ್ನ ಫುಲ್ ಫಾರ್ಮ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಫೌಂಡೆಡ್ ಅಥವಾ ಸ್ಥಾಪನೆ 8th ಡಿಸೆಂಬರ್ 1985 ಬಾಂಗ್ಲಾದೇಶನ ಢಾಕಾದಲ್ಲಿ. ಹೆಡ್ ಕ್ವಾರ್ಟರ್ಸ್ ನೇಪಾಲ್ನ ಕಠ್ಮಂಡುನಲ್ಲಿದೆ. ಸೆಕ್ರೆಟರಿ ಜನರಲ್ ಎಸಾಲಾ ವೀರ್ಕೂನ್. 11ನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC ಅಥವಾ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಯಾರು? ಥಾಮಸ್ ಬ್ಯಾಚ್, ಥಾಮ್ಸನ್ ಜಾನ್, ಜಾನ್ ಮಾರಿಸನ್, ಸ್ಕಾಟ್ರೋ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಥಾಮಸ್ ಬ್ಯಾಚ್. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಥಾಮಸ್ ಬ್ಯಾಚ್ ರವರಾಗಿದ್ದಾರೆ. ಇನ್ನು IOCದು ಫುಲ್ ಫಾರ್ಮ್ ನೋಡೋದಾದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲೆಂಡ್ನ ಲೋಸನ್ನಲ್ಲಿದೆ. ಪ್ರೆಸಿಡೆಂಟ್ ಥಾಮಸ್ ಬ್ಯಾಚ್. ಫೌಂಡೆಡ್ ಅಥವಾ ಸ್ಥಾಪನೆ 23rd ಜೂನ್ 1894. 12ನೇ ಪ್ರಶ್ನೆ, ಕಾಮನ್ವೆಲ್ತ್ ಆಫ್ ನೇಷನ್ಸ್ CON ಮುಖ್ಯಸ್ಥರು ಯಾರು? ಕ್ವೀನ್ ಎಲಿಜಬೆತ್, ಆಂಟನಿ ಗುಟೆರಸ್, ಮಾರಿಯಾ ಜಾನ್, ಬಾನ್ ಕಿ ಮೂನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕ್ವೀನ್ ಎಲಿಜಬೆತ್. ಕಾಮನ್ವೆಲ್ತ್ ಆಫ್ ನೇಷನ್ಸ್ನ ಮುಖ್ಯಸ್ಥರು ಕ್ವೀನ್ ಎಲಿಜಬೆತ್ ರವರಾಗಿದ್ದಾರೆ. ಕಾಮನ್ವೆಲ್ತ್ ಆಫ್ ನೇಷನ್ಸ್ ಬಗ್ಗೆ ನೋಡೋದಾದರೆ ಹೆಡ್ ಕ್ವಾರ್ಟರ್ಸ್ ಯುನೈಟೆಡ್ ಕಿಂಗ್ಡಮ್ ಲಂಡನ್ನಲ್ಲಿದೆ. ಹೆಡ್ ಅಥವಾ ಮುಖ್ಯಸ್ಥರು ಕ್ವೀನ್ ಎಲಿಜಬೆತ್. ಚೇರ್ ಇನ್ ಆಫೀಸ್ ಬೋರಿಸ್ ಜಾನ್ಸನ್. 13ನೇ ಪ್ರಶ್ನೆ, ರೆಡ್ ಕ್ರಾಸ್ನ ಅಧ್ಯಕ್ಷರು ಯಾರು? ಪೀಟರ್ ಥಾಮಸ್, ಪೀಟರ್ ಮೌರರ್, ಜೇಮ್ಸ್ ಫಿಲಿಪ್, ಸ್ಕಾಟ್ ರೋ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪೀಟರ್ ಮೌರರ್. ರೆಡ್ ಕ್ರಾಸ್ನ ಅಧ್ಯಕ್ಷರು ಪೀಟರ್ ಮೌರರ್. 14ನೇ ಪ್ರಶ್ನೆ, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಯುನಿಸೆಫ್ನ ಮುಖ್ಯಸ್ಥರು ಯಾರು? ಹೆನ್ರಿ ಕ್ಲಿಂಟನ್, ಮಾರ್ಕ್ ಬೌಚರ್, ಹೆಲೆನಾ ಗೂಸ್, ಹೆನ್ರಿಯೆಟ್ಟಾ ಎಚ್ ಪೋರ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹೆನ್ರಿಯೆಟ್ಟಾ ಎಚ್ ಪೋರ್. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಯುನಿಸೆಫ್ನ ಮುಖ್ಯಸ್ಥರು ಹೆನ್ರಿಯೆಟ್ಟಾ ಎಚ್ ಪೋರ್ ಅವರಾಗಿದ್ದಾರೆ. ಇನ್ನು ಯುನಿಸೆಫ್ದು ಫುಲ್ ಫಾರ್ಮ್ ನೋಡೋದಾದರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್. ಹೆಡ್ ಕ್ವಾರ್ಟರ್ಸ್ US ನ್ಯೂಯಾರ್ಕ್ ಒಳಗಡೆ ಇದೆ. ಡೈರೆಕ್ಟರ್ ಹೆನ್ರಿಯೆಟ್ಟಾ ಎಚ್ ಪೋರ್. ಫೌಂಡೆಡ್ ಅಥವಾ ಸ್ಥಾಪನೆ 11th ಡಿಸೆಂಬರ್ 1946 ನಲ್ಲಾಗಿದೆ. 15ನೇ ಪ್ರಶ್ನೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಅಧ್ಯಕ್ಷರು ಯಾರು? ಮಾರ್ಕೋಸ್ ಟ್ರೈಜೋ, ಆಂಟನಿ
ಗುಟೆರಸ್, ಮಾರಿಯಾ ಜಾನ್, ಬಾನ್ ಕಿ ಮೂನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಾರ್ಕೋಸ್ ಟ್ರೈಜೋ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರು ಮಾರ್ಕೋಸ್ ಟ್ರೈಜೋರವರಾಗಿದ್ದಾರೆ. NDBದು ಫುಲ್ ಫಾರ್ಮ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಫಾರ್ಮೇಷನ್ ಅಥವಾ ಸ್ಥಾಪನೆ ಜುಲೈ 2014ನಲ್ಲಾಗಿದೆ. ಹೆಡ್ ಕ್ವಾರ್ಟರ್ಸ್ ಚೈನಾದ ಶಾಂಘೈನಲ್ಲಿದೆ. ಪ್ರೆಸಿಡೆಂಟ್ ಮಾರ್ಕೋಸ್ ಟ್ರೈಜೋ. 16ನೇ ಪ್ರಶ್ನೆ, ವಿಶ್ವ ಬ್ಯಾಂಕ್ನ ಅಧ್ಯಕ್ಷರು ಯಾರು? ಯೂಜಿನ್ ಮೇಯರ್, ಡೇವಿಡ್ ಮಾಲ್ಪಾಸ್, ಪಾಲ್ ವಾಕ್, ರೆಮಿ ಡಿಸೋಜಾ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡೇವಿಡ್ ಮಾಲ್ಪಾಸ್. ವಿಶ್ವ ಬ್ಯಾಂಕ್ನ ಅಧ್ಯಕ್ಷರು ಡೇವಿಡ್ ಮಾಲ್ಪಾಸ್ ರವರಾಗಿದ್ದಾರೆ. ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC US ನಲ್ಲಿದೆ. ಪ್ರೆಸಿಡೆಂಟ್ ಡೇವಿಡ್ ಮಾಲ್ಪಾಸ್ ರವರಿದ್ದಾರೆ. ಫೌಂಡೇಶನ್ ಅಥವಾ ಸ್ಥಾಪನೆ ಜುಲೈ 1944ನಲ್ಲಾಗಿದೆ. 17ನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಅಧ್ಯಕ್ಷರು ಯಾರು? ಕ್ರಿಸ್ಟಲಿನಾ ಜಾರ್ಜಿವಾ, ಬೋರಿಸ್ ಜಾನ್ಸನ್, ರೋಮಿ ಡಿಸೋಜ್, ಮೈಕೆಲ್ ಫಿಲಿಪ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕ್ರಿಸ್ಟಲಿನಾ ಜಾರ್ಜಿವಾ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಅಧ್ಯಕ್ಷರು ಕ್ರಿಸ್ಟಲಿನಾ ಜಾರ್ಜಿವಾರವರಾಗಿದ್ದಾರೆ. ಇನ್ನು IMFದು ಫುಲ್ ಫಾರ್ಮ್ ನೋಡೋದಾದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ರಿಸ್ಟಲಿನಾ ಜಾರ್ಜಿವಾ. ಚೀಫ್ ಎಕನಾಮಿಸ್ಟ್ ಗೀತಾ ಗೋಪಿನಾಥ್. ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC US. ಫಾರ್ಮೇಷನ್ 1945. 18ನೇ ಪ್ರಶ್ನೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರು ಯಾರು? ಮಾರಿಸ್ ಜಾನ್, ಮಾರಿಯಾ ರೋವ್, ಟೆಡ್ರೋಸ್ ಅಡಿನೋಮ್, ಕಿಮ್ ಜಾಂಗ್ ಉನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟೆಡ್ರೋಸ್ ಅಡಿನೋಮ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರು ಟೆಡ್ರೋಸ್ ಅಡಿನೋಮ್ ರವರಾಗಿದ್ದಾರೆ. ಇನ್ನು WHO ಬಗ್ಗೆ ನೋಡೋದಾದರೆ WHOದು ಫುಲ್ ಫಾರ್ಮ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಹೆಡ್ ಕ್ವಾರ್ಟರ್ಸ್ ಜಿನೆವಾ. ಫಾರ್ಮೇಷನ್ 7th April 1948. ಡೈರೆಕ್ಟರ್ ಜನರಲ್ ಟೆಡ್ರೋಸ್ ಅಡಾನೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.